ಎವ್ರಿವಾನ್, ಗುಡ್ ಮಾರ್ನಿಂಗ್. 6:30 ಇನ್ ದ ಮಾರ್ನಿಂಗ್. ಸೊ ಇವತ್ತಿನಿಂದ ನಾನು ಕೂಡ ವ್ಲಾಗ್ಸ್ನ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ಸ್ ಜೊತೆಗೆ ಏನಾದರೂ ಒಂದು ಹೊಸದು ಸ್ಟಾರ್ಟ್ ಮಾಡೋಣ ಅಂತ ಈ ಒಂದು ಹೊಸ ರೆಸಲ್ಯೂಷನ್ ಜೊತೆ ಬಂದಿದ್ದೀವಿ ನಾನು ಮತ್ತು ನನ್ನ ಬ್ರದರ್. ವಿ ಥಾಟ್ ವಿಲ್ ಜಾಯಿನ್ ಜಿಮ್. ಸನ್ಕಿಸ್ಟ್ ಸ್ವರೂಪ್, ವಿ ಆರ್ ಔಟ್ ಫ್ರಮ್ ಜಿಮ್. ಹೌ ವಾಸ್ ಫಸ್ಟ್ ಎಕ್ಸ್ಪೀರಿಯನ್ಸ್? ಟ್ರೈನರ್ ತುಂಬ ಸಪೋರ್ಟ್ ಮಾಡಿದ್ರು. ಒಂದೇ ದಿವಸಕ್ಕೆ ಬೇಡ, ಸ್ವಲ್ಪ ಮಾಡಷ್ಟು ಮಾಡಿ ಅಂತ. ಬಟ್ ಸಿ ಹೌ ಒನ್ ಸ್ಟಾರ್ಟಿಂಗ್ ಫೀಲಿಂಗ್ ಗುಡ್. ಬೆಳಗ್ಗೆ ಎದ್ದು ಇಟ್ ವಾಸ್ ಅ ಲಾಂಗ್ ಟೈಮ್. ಒಂದು ವರ್ಷದಿಂದ ಎಲ್ವರ್ತಾ ಜೊತೆ 10 ಗಂಟೆಗೆ, ಇವತ್ತು 6:30ಗೆ ಇದ್ದೀವಿ. ಫುಲ್ ಜೋಶಲ್ಲಿ ಫಸ್ಟ್ ಡೇ ಜಿಮ್ ಅಲ್ವಾ, ಎಳ್ನೀರು ಕುಡಿಯೋಣ ಅಂತ ಬಂದರೆ ಈ ಪ್ರೈಸಸ್ ಕೇಳಿ ಎಳ್ನೀರೇ ಬೇಡ ಗುರು ಅನಿಸ್ಬಿಡ್ತು. ಇಟ್ಸ್ 12 PM ಇನ್ ದ ನೂನ್. ಒಂದು ಮೂವಿ ಪ್ರಮೋಷನ್ ಇದೆ 1:30ಗೆ. ಸೊ ಅಲ್ಲಿಗೆ ಹೋಗೋಕ್ಕೆ ಅಂತ ರೆಡಿ ಆಗಿದ್ದೀನಿ. ಲುಕ್ ಅಟ್ ಮೈ ಹೇರ್. ಆ್ಯಕ್ಚುಲಿ ನನ್ನ ಹೇರ್ ಟೆಕ್ಸ್ಚರ್ ಇದಲ್ಲ, ಸಾಫ್ಟ್ ಆ್ಯಂಡ್ ಬಟ್ ಕರ್ಲಿ ಆಗಿರುತ್ತೆ. ನೆನ್ನೆ ಶಾಲಿ ಕ್ರಿಂಪ್ ಮಾಡಿಬಿಟ್ಟಿದ್ರು ನನ್ನ ಕೂದಲನ್ನ ಫುಲ್ಲು. ನನಗೆ ಯೂಶ್ವಲಿ ಈ ಥರ ಹೇರ್ ಸ್ಟೈಲ್, ಹೇರ್ ಬನ್ ಮತ್ತು ಫ್ರೀ ಹೇರ್ ಬಿಟ್ಟು ಅಭ್ಯಾಸ. ನೆನ್ನೆ ಇಲ್ಲಿ ಮಧ್ಯ ಕ್ರಾಫ್ ಎಲ್ಲ ತೆಗ್ಬಿಟ್ಟು ಐ ವಾಸ್ ನಾಟ್ ಫೀಲಿಂಗ್ ಕಂಫರ್ಟಬಲ್. ಅಂದರೆ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಇಲ್ವಾ, ದಟ್ ಕಾನ್ಷಿಯಸ್ ಆಗಿಬಿಡ್ತೀವಲ್ಲ ಹಾಗೆ. ಹೇರ್ ಸ್ಟೈಲ್ ಅವ್ರು ಚೆನ್ನಾಗಿ ಮಾಡಿದರು, ಬಟ್ ನನಗೆ ಯಾವಾಗಲೂ ಇದೇ ಥರ ನೋಡಿಕೊಂಡು ಆಸ್ ಲೈಕ್ ಚೆನ್ನಾಗಿದೆಯೋ ಇಲ್ವೋ ಅನ್ನೋ ಥರ ಫುಲ್ಲು ಡೌಟಲ್ಲಿದ್ದೆ. ಐ ಹ್ಯಾಡ್ ಟು ವಾಶ್ ಮೈ ಹೇರ್, ಆಯಿಲ್ ಹಾಕ್ಬಿಟ್ಟು. ಬಟ್ ನನಗೆ ಟೈಮ್ ಆಗಿಲ್ಲ, ಫುಲ್ಲು ಸುಸ್ತಾಗಿದೆ. ಬೆಳಗ್ಗೆ ಅಂದರೆ ರಾತ್ರಿನೂ ಒಂದು 3 hours ಅಷ್ಟೇ ನಿದ್ದೆ ಮಾಡಿರೋದು. ಮುಖ ಎಲ್ಲ ಲೈಕ್ ನಿದ್ದೆ ಇಲ್ಲದೆ ಊದ್ಕೊಂಡಿರೋ ಥರ ಫೀಲ್. ಐ ಡೋಂಟ್ ನೋ ಇವತ್ತು ಹೇಗೆ ಕೆಲಸ ಮಾಡ್ತೀನಿ ಅಂತ. ಸೊ ಎಸ್ ಐ ವಿಲ್ ಗೋ ಆ್ಯಂಡ್ ಅಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ನನ್ನ ಕತೆ ಹೇಳೋಕ್ಕೂ ಮುಂಚೆ ನಾನು ಪರಿಚಯ ಮಾಡ್ಕೊಳ್ತೀನಿ. ನನ್ನ ವಯಸ್ಸು. ಸೊ ಮೂವಿ ಮುಗಿಸ್ಕೊಂಡು ಬಂದಾಯಿತು. ಈಗ ಟೈಮು ಇಟ್ಸ್ 6:50, 7 o'clock ಆಗಿದೆ. ಲಾಗಿನ್ ಆಗಿ ದಟ್ಸ್ ಆಲ್. ನನ್ನ ಡೇ ಇಷ್ಟೇ. ಇನ್ನು ಲಾಗಿನ್ ಆಗಿ ನೈಟ್ ಶಿಫ್ಟ್ ಕಂಪ್ಲೀಟ್ ನೈಟ್ ವರ್ಕ್ ಇರುತ್ತೆ. ದಟ್ಸ್ ಆಲ್. ಐ ಆಮ್ ಎಂಡಿಂಗ್ ಮೈ ಡೇ ಅಂತ ಹೇಳೋಕ್ಕಾಗಲ್ಲ, ಬಟ್ ಎಂಡಿಂಗ್ ದ ವ್ಲಾಗ್, ಡೈಲಿ ವ್ಲಾಗ್ ಇಷ್ಟೇ. ಇವತ್ತಿನ ದಿನದಲ್ಲಿ ಹಿಂಗಾಯಿತು. ಸೊ ನಾಳೆ ಮತ್ತೆ ಸಿಗೋಣ. ನಾನು ಡೈಲಿ ವ್ಲಾಗ್ಸ್ ಮಾಡ್ತೀನೋ ಇಲ್ವೋ, ಐ ಜಸ್ಟ್ ಗಿವ್ ಅ ಟ್ರೈ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.